ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಅರ್ವಿಕ್ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಅರ್ಲಿ ಮಾರ್ನಿಂಗ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಗಂಜಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೈಟ್ ಡಿಸೈಡ್ ಮಾಡಿದ್ದೆ. ಆವಾಗಲೇ ಗಂಜಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ನಾನು ಯಾವಾಗಾದರೂ ಗಂಜಿ ಮಾಡಬೇಕಂದ್ರೆ ಇನ್ಸ್ಟೆಂಟಾಗಿ ಮಾಡಲ್ಲ, ಹಿಂದಿನ ದಿನವೇ ಮಾಡ್ಕೊತೀನಿ ನೈಟು. ಅದಾದಮೇಲೆ ಮಾರ್ನಿಂಗು ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಗಂಜಿ ಕುಡಿಯೋದು ತುಂಬ ಹೆಲ್ಪು ಇದೆ ಬಾಡಿಗೆ, ಬಟ್ ಅದನ್ನು ಕುಡಿಬೇಕಾದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಾವು ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು, ಬೇಕಂದರೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದೇ ಮಸ್ತ್ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಪರ್ಸ್ನಲಿ. ಚಿಕ್ಕ ವಯಸ್ಸಲ್ಲಿ ಕೂಡ ನಾನು ಇದು ತೊಗೊತಾ ಇದ್ದೆ. ಇನ್ನು ಇದಾದಮೇಲೆ ಸ್ವಲ್ಪ ವಾಕನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬಂದೆ. ಸ್ವಲ್ಪ ಅವರೇ ಬೇಳೆನ ಬಿಡಿಸಿ ಇಟ್ಟಿದ್ದೆ ಮತ್ತು ಎತ್ಕಿಟ್ಟಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅನಿಸ್ತಾಯಿತ್ತು. ನನಗೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ಅಂದರೆ. ನಮ್ಮ ಕಡೆ ಸೈಡಲ್ಲಿ ಅಂದರೆ ಮಾಗಡಿಲಿ ತುಂಬ ಟೈಮ್ಸ್ ಮಾಡ್ತಾರೆ. ಈ ಟೈಮಲ್ಲಿ ಏನದು ಸಂಕ್ರಾಂತಿ ಟೈಮಲ್ಲಿ ಉಪ್ಪಿಟ್ಟೇ ಜಾಸ್ತಿ. ಅಲ್ಲಿ ಪೊಂಗಲ್ ಮಾಡಲ್ಲ, ಬದಲಾಗಿ ಉಪ್ಪಿಟ್ಟನ್ನ ಮಾಡ್ತಾರೆ ಹಬ್ಬದ ದಿನವೂ ಅಷ್ಟೇ. ಮತ್ತು ಎತ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ, ಪಾಯಸ ಮಾಡ್ಕೊತಾರೆ. ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರೋದ್ರಿಂದ ಈ ಥರ ಫುಡ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೆಂಗೂ ಬೇಳೆ ಇತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಸ್ವಲ್ಪ ವೆಜಿಟೇಬಲ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ತುಂಬ ಹೇಟ್ ಮಾಡ್ತಾರಪ್ಪ ಉಪ್ಪಿಟ್ಟನ್ನ, ಏನಂತ ಗೊತ್ತಿಲ್ಲ. ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ಉಪ್ಪಿಟ್ಟನ್ನ. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇಬ್ಬರಿಗೂ ಸೇರಿ ಸ್ವಲ್ಪ ಸಿಂಪಲಾಗಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರ್ಯಾದರೂ ಮಾಗಡಿ ಸೈಡವ್ರು ಈ ವಿಡಿಯೋನ ನೋಡ್ತಾ ಇದ್ದೆ, ನಮ್ಮ ಮನೆಯಲ್ಲೂ ಈ ಸೀಸನ್ ಬಂದರೆ ಇದ್ಕಿದ ಬೇಳೆ ಹಾಕಿ ಉಪ್ಪಿಟ್ಟನ್ನ ಮಾಡೇ ಮಾಡ್ತಾರೆ ಅಂತಂದರೆ, ನಿಮ್ಮಮ್ಮನೂ ಮಾಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ಇನ್ನು ಈ ಹಬ್ಬ ನಂಗೆ ತುಂಬಾ ಸ್ಪೆಷಲ್. ಯಾಕೆ ಗೊತ್ತಾ? ನನ್ನ ಬರ್ತಡೇ ಬರೋದು ಈ ಟೈಮಲ್ಲೇ. ಈ ಟೈಮಲ್ಲಿ ಅಂತಂದರೆ ಸಂಕ್ರಾಂತಿ ಹಬ್ಬದ ದಿನವೇ ಹುಟ್ಟಿದ್ದಂತೆ. ನನ್ನ ಅಜ್ಜಿ ಮತ್ತು ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು. ಮತ್ತು ಸಂಕ್ರಾಂತಿ ಹಬ್ಬದ ದಿನ ನಮ್ಮಮ್ಮ ಇದ್ಕಿದ ಬೇಳೆ ಸಾಂಬಾರು ಮತ್ತು ಒಚ್ಚ ಶಾವಿಗೆ ತಿಂದು ಅದಾದಮೇಲೆ ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋದ್ರಂತೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೇ ಹುಟ್ಟೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಅಂತಾರೆ, ಮಾಗಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಯಾವಾಗಲೂ ಈ ಮ್ಯಾಟ್ರನ್ನ ಹೇಳ್ತಾನೆ ಇರ್ತಾರೆ ಸಂಕ್ರಾಂತಿ ಬಂದಾಗೆಲ್ಲ. ಸೊ ನನಗೆ ಈ ಹಬ್ಬ ತುಂಬಾ ಸ್ಪೆಷಲ್ಲು. ಇನ್ನು ಈ ಸಂಕ್ರಾಂತಿ ಬಂದರೆ ಸಾಕು, ಚಿಕ್ಕವರಿದ್ದಾಗ ಚೆನ್ನಾಗಿ ತಿಂತಾಯಿದ್ವಿ ಕಬ್ಬು, ಅದಾದಮೇಲೆ ಕಡಲೆಕಾಯಿ, ಗೆಣಸು, ಇದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ತಿಂತಾಯಿದ್ವಿ. ಬಟ್ ಇವಾಗ ತಂದು ಕೊಟ್ಟರು ತಿನ್ನೋದಕ್ಕೆ ಅಷ್ಟು ಆಗಲ್ಲ, ಅಷ್ಟು ಎಂಜಾಯ್ ಮಾಡಲ್ಲ. ಅಂತ ಯಾವುದನ್ನೇ ತಿನ್ನಬೇಕು ಅಂದರೆ ಚಿಕ್ಕವರಿದ್ದ ಕ್ರೇಜು, ದೊಡ್ಡವ್ರಿಗೆ ಬರಲ್ಲ ಅದು. ಇದು 100% ನಿಜ ಅನಿಸುತ್ತೆ. ಕೆಲವೊಬ್ಬರು ಇವಾಗಲೂ ತುಂಬ ಎಂಜಾಯ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಏನು ತಿಂತಾರೋ ಅದನ್ನು ಇವಾಗಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ತಿನ್ನೋರು ಇರ್ತಾರೆ. ಸೊ ಆಲ್ಮೋಸ್ಟ್ ನನಗೆ ಅನಿಸೋ ಪ್ರಕಾರ ಅವಾಗ ತಿಂತಾ ಇದ್ದಿದ್ದು ಫುಡ್ಡನ್ನು ಇವಾಗ ತಂದು ಕೊಟ್ಟರು ತಿನ್ನಲ್ಲ, ಅಂದರೆ ಅಷ್ಟು ಟೇಸ್ಟು ಇರಲ್ಲ ಇವಾಗ. ಇನ್ನು ಈ ಪ್ರಿಪೇರ್ ಮಾಡಿಕೊಂಡೆ ಉಪ್ಪಿಟ್ಟನ್ನ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು, ಒಂಥರ ಕ್ರೀಮಿ ಅನಿಸ್ತಾಯಿತ್ತು. ಅಷ್ಟೊಂದು ಆಯಿಲೆಲ್ಲ ಏನು ಯೂಸ್ ಮಾಡಿಲ್ಲ, ಬಟ್ ತುಪ್ಪನ ಯೂಸ್ ಮಾಡಿದ್ದೀನಿ ಸ್ವಲ್ಪ. ಸೊ ಅದಕ್ಕೆ ಸ್ಮೆಲ್ಲಂತೂ ಸಖತ್ತಾಗಿತ್ತು. ಅದು ಬೇಳೆ ಸ್ಮೆಲ್ಲು ಜೊತೆಗೆ ಮೊಸರನ್ನ ಸರ್ವ್ ಮಾಡಿದ್ದೀನಿ, ಸಖತ್ತಾಗಿತ್ತು. ಬನ್ನಿ ತಿನ್ನೋಣ ಇವಾಗ, ಹೇಗಿದೆ ಅಂತ ಹೇಳ್ತೀನಿ. ಉಪ್ಪಿಟ್ಟಂದರೆ ಯಾಕೆ ಬೇಜಾರು ಗೊತ್ತಾ ನಿಮಗೆ? ನಿಮಗೆ ಬೇಜಾರೇನಿಲ್ಲ, ಅಂತರ ಯೂನಿವರ್ಸಲ್ ಆಗಿಬಿಟ್ಟಿದೆ. ಹಾಕ್ತೀನಿ. ಎಷ್ಟು ಚೆನ್ನಾಗಿದ್ದೀರ, ಹೊಳಿತಾ ಇದ್ದೀರಲ್ರಿ, ನಿಜ ಪ್ರಾಮಿಸು. ನನಗಿಂತ ಹೊಳಿತೀರಾ ನೀವು. ಚೆನ್ನಾಗಿದೆ ಚೆನ್ನಾಗಿಲ್ಲ ಪ್ರಾಪರಾಗಿ ಹೇಳಿ. ನನಗೆ ಇಷ್ಟನೇ, ನಮಗೂ ಉಪ್ಪಿಟ್ಟು ಅಂದರೆ ನನಗೂ ಇಷ್ಟ ಉಪ್ಪಿಟ್ಟು. ಅಂದರೆ ಎಲ್ಲರೂ ಉಪ್ಪಿಟ್ಟು ಅಂದರೆ ಬೇಜಾರು ಮಾಡ್ಕೋತಾರಲ್ಲ, ಅದಕ್ಕೆ ನಮಗೂ ಇಷ್ಟ ಆಗಲ್ಲ ಅಂತ ಅನಿಸ್ತಾ ಇರುತ್ತೆ ಎಷ್ಟೊಂದು ಸಲ. ಸೊ ಉಪ್ಪಿಟ್ಟು ಕ್ರೇವಿಂಗ್ ಆಗಿತ್ತಲ್ವ, ಚೆನ್ನಾಗಿ ತಿಂದು ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊತಾ ಇದ್ದೀನಿ. ಅಂದರೆ ಸಿಂಪಲ್ಲಾಗಿ ಅಂದರೆ ಹೂವು ಹಾಕ್ಕೊಂಡು ಪೂಜೆ ಮಾಡ್ಕೊತೀನಿ ಅಷ್ಟೇ. ಇವತ್ತು ವಾರದಿನ ಮಾತ್ರ ಅಂದರೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಮಾಡ್ಕೊತೀನಲ್ವ, ಇವಾಗ ಸಿಂಪಲ್ಲಾಗಿ ಇನ್ನೇನು ಹೂವು ತಂದು ಇಟ್ಕೊಂಡಿರ್ತೀನಲ್ವ ಅದನ್ನೇ ಹಾಕಿ ಚೆನ್ನಾಗಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಬೇರೆ ಕೆಲಸಗಳನ್ನ ನೋಡಬೇಕಲ್ವ. ಅಷ್ಟರಲ್ಲಿ ಮಕ್ಕಳು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಅನ್ಕೋತೀನಿ. ಬಟ್ ಯಾವ ಟೈಮಲ್ಲೂ ಆಗೋಲ್ಲ, ಎಲ್ಲೋ ಒಂದೊಂದು ದಿನ ಫಿನಿಶ್ ಆಗಿರುತ್ತೆ, ಸಮ್ಟೈಮ್ಸ್ ಆಗೋಲ್ಲ ಹಿಂಗೆ. ಇನ್ನೂ ನಾನು ಸ್ವಲ್ಪ ವೆಜಿಟೇಬಲ್ಸು ಹಾಕಿ ಫ್ರೂಟ್ಸ್ನೆಲ್ಲ ತೊಗೊಬಂದಿದ್ದೆ, ಅದನ್ನು ಕೂಡ ಅರೇಂಜ್ ಮಾಡ್ಕೊಬೇಕು. ಇನ್ನು ನಾನು ಅವಾಗವಾಗ ಕುತ್ಕೊಂಡು ನೀರು ಕುಡಿತಾ ಇದ್ದೀನಿ. ಯಾಕಂದರೆ ನೀರು ಕುಡಿಯೋದಕ್ಕೆ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ ನನ್ನ ಲೈಫಲ್ಲಿ ನನಗೆ ಈ ಕಷ್ಟ ಬರಬಾರ್ದು ಅಂತ ಒಂದು ಸಲ ಅನಿಸ್ಬಿಟ್ಟಿತ್ತು. ಅಷ್ಟೊಂದು ಸ್ಟ್ರಗಲ್ ಆಗಿಬಿಟ್ಟಿತ್ತು.
ಅಂದರೆ ಕಲ್ಲು ಸೇರ್ಕೊಂಡಿತ್ತು ಕಿಡ್ನಿನಲ್ಲಿ, ನೀರು ಕುಡಿದಲೇ ಇರೋದ್ರಿಂದ ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಅದನ್ನು. ಆಲ್ಮೋಸ್ಟ್ ಅದರಿಂದನೇ ಬರೋದು ಅಂತ. ಸೊ ಅದರಿಂದಾಗಿ ಇವಾಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ನನಗೆ ಈ ಪ್ರಾಬ್ಲಮಿಂದ ಸ್ಟಂಟ್ ಎಲ್ಲ ಹಾಕಿದ್ರು ನನಗೆ ಆ ಟೈಮಲ್ಲಿ. ಇದೊಂಥರ ನನಗೆ ಕಷ್ಟ ಸಿಚುವೇಶನಪ್ಪ ಅದಂತೂ ತುಂಬ. ಸೊ ಅದಕ್ಕೋಸ್ಕರ ಏನೇ ನೆಗ್ಲೆಕ್ಟ್ ಮಾಡ್ರೂ ವಾಟರ್ನ ಮಾತ್ರ ನೆಗ್ಲೆಕ್ಟ್ ಮಾಡೋಲ್ಲ. ಒಂದೊಂದು ಟೈಮಲ್ಲಿ ಫುಡ್ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ವಾಟರ್ನ ಬಿಡದೆ ಕುಡಿತೀನಿ. ಕುತ್ಕೊಂಡು ಆರಾಮಾಗಿ ವಾಟರ್ನ ಕುಡಿತಾ ಇರ್ತೀನಿ ಜಾಸ್ತಿ. ಇನ್ನೂ ಸ್ವಲ್ಪ ಆರೆಂಜು, ಸ್ವಲ್ಪ ದಾಳಿಂಬೆ ಇದನ್ನೆಲ್ಲ ತೊಗೊಂಡು ಬಂದಿದ್ದೆ, ಸರಿಯಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಕೆಲವೊಂದು ಸ್ವಲ್ಪ ಬನಾನ ಬೇಕಲ್ವ, ಏನಾದರೂ ಸ್ಮೂದಿ ಏನಾದರೂ ಮಾಡ್ಕೊತೀನಲ್ವ, ಅದನ್ನು ಕೂಡ ತೊಗೊಬಂದಿದ್ದೀನಿ. ಸ್ವಲ್ಪ ಹೆವಿ ಕ್ಯಾಲೋರಿ ಅಂತ ಹೇಳ್ತಾರೆ, ಬಟ್ ಮೆಗ್ನೀಷಿಯಮ್ಸ್ ಜಾಸ್ತಿ ಇರುತ್ತಲ್ವ. ಬಾಡಿಲಿ ಏನಾದರೂ ಪೇಯ್ನ್ ಇದ್ದರೆ ಅದನ್ನು ಆರಾಮಾಗಿ ತೆಗೆದಾಕುತ್ತೆ. ನಾನು ಅದನ್ನು ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಫಸ್ಟು ತಿನ್ನೋದಕ್ಕೆ ಭಯ ಪಡ್ತಿದ್ದೆ, ಮೊದಲೇ ವೆಯ್ಟ್ ಜಾಸ್ತಿ ಇದ್ದೀನಿ ನಾನು. ಸೊ ಈ ಬನಾನನ ಜಾಸ್ತಿ ತಿಂದರೆ ಏನಾದರೂ ಪ್ರಾಬ್ಲಮ್, ವೆಯ್ಟ್ ಗೇನ್ ಆಗ್ತೀನಾ ಅಂತ ಭಯ ಪಡ್ತಿದ್ದೆ. ಬಟ್ ಇಲ್ಲ, ಒಂದು ಅರ್ಧ ಬನಾನಾದರೂ ತಿಂತೀನಿ. ಬಾಡಿಲಿ ಸ್ವಲ್ಪ ಪೇಯ್ನ್ಸ್ ಎಲ್ಲ ಏನಾದರೂ ಇರುತ್ತಲ್ವ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಇನ್ನು ಮೆಗ್ನೀಷಿಯಮ್ ಇರೋದ್ರಿಂದ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಇದ್ಕಿದ ಬೇಳೆ ಇತ್ತಲ್ವ, ಅದನ್ನೇ ಯೂಸ್ ಮಾಡ್ಕೊಂಡು ಪೂರ್ತಿಯಾಗಿ ಇದ್ಕಿದ ಬೇಳೆಲ್ಲ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅಂದರೆ ಏನೇ ಇದ್ರೂ ಅದು ದಿನಕ್ಕೆ ನಾನು ಖಾಲಿ ಮಾಡಿಬಿಡ್ತೀನಿ ಈ ಕಾಳುಗಳು. ಅದು ಜಾಸ್ತಿ ದಿನ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿದ್ರೆ ಅಷ್ಟು ಸರಿ ಬರೋಲ್ಲ, ಟೇಸ್ಟ್ ಕೂಡ ಹೋಗುತ್ತೆ ಅಂದ್ಬಿಟ್ಟು ಫುಲ್ ಇವತ್ತು ಇದ್ಕಿದ ಬೇಳೆಲ್ಲ ಎಲ್ಲ ಮಾಡ್ಕೊಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಫಸ್ಟ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಇವಾಗ ಇದ್ಕಿದ ಬೇಳೆ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮೊಟ್ಟೆನ ಹಾಕ್ಕೊಂಡು ಇದ್ಕಿದ ಬೇಳೆ ಮೊಟ್ಟೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಅರಿಶಿನ ಹಾಕ್ಕೊಂಡು ಲವಂಗ, ಚಕ್ಕೆ ಹಾಗೆ ಧನ್ಯ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ. ಅದಾದಮೇಲೆ 1 ಇಂಚು ಶುಂಠಿ, ಅದಾದಮೇಲೆ ಸ್ವಲ್ಪ ಒಂದು 5-6 ಇಲ್ಕು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಕೊನೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮಧ್ಯ ನನಗೆ ಏನಾದರೂ ತಂದು ಇಟ್ಬಿಟ್ಟಿದ್ರೆ ಸ್ನ್ಯಾಕ್ಸು, ಅದನ್ನು ಖಾಲಿ ಮಾಡೋತಕ್ಕ ಬಿಡೋಲ್ಲ. ಅದಕ್ಕೆ ತರಬೇಡಿ ಅಂತ ಹೇಳ್ತೀನಿ. ಅವ್ರು ನನಗೆ ಏನು ಇಷ್ಟ ಆಗುತ್ತೋ ಅದನ್ನೇ ತಂದು ಇಟ್ಬಿಟ್ಟಿರ್ತಾರೆ ಸಮ್ಟೈಮ್ಸು. ಅದನ್ನು ನಾನು ಹಂಗೆ ಅಡುಗೆ ಮನೆಯಲ್ಲೇ ತಿನ್ಕೊಂಡು, ಅಂದರೆ ಏನು ಹೆವಿಯಾಗಿ ತಿನ್ನಲ್ಲ, ಒಂದೊಂದನ್ನು ಬೋರ್ ಆದಾಗ ತಿನ್ಕೊಂಡು ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ಖಾರ ಎಲ್ಲ ರುಬ್ಕೊಂಡಿದ್ದೀನಿ, ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನನಗೆ ಇದ್ಕಿದ ಬೇಳೆ ಸಾಂಬಾರು ಅಂದರೆ ಇದ್ಕಿದ ಬೇಳೆಯಿಂದ ಏನು ಮಾಡ್ರೂ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಮೊಟ್ಟೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸಾಸಿವೆ ಹಾಗೆ ಈರುಳ್ಳಿನ ಹಾಕ್ಕೊಂಡು ಇದ್ಕಿದ ಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅಂದರೆ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಬೇಕು. ಅದಾದಮೇಲೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರಬೇಕು. ಅದಾದಮೇಲೆ ಅದನ್ನು ಹಾಕ್ಕೊಬೇಕು. ಜೊತೆಗೆ ಒಂದು ಸಾಂಬಾರು ಪುಡಿನೂ ಕೂಡ 1 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನ್ಯ ಕಾಳನ್ನು ಆ್ಯಡ್ ಮಾಡ್ಕೊಳೋದ್ರಿಂದ ಅಷ್ಟೊಂದು ಸಾಂಬಾರು ಪುಡಿನ ನಾನು ಹಾಕೋದಕ್ಕೆ ಹೋಗೋದಿಲ್ಲ. ತುಂಬ ಗಟ್ಟಿಯಾಗಿಬಿಟ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಮೊಟ್ಟೆ ಸಾಂಬಾರು ಸ್ವಲ್ಪ ತೆಳ್ಳಗಿರಬೇಕು. ಇನ್ನು ಜಾರ್ನ ತೊಳೆದಿರೋ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಗಿಸ್ಬೇಕು. ಸ್ವಲ್ಪ ಕುದಿ ಬರೋದವರೆಗೂ ಬಿಡಬೇಕು. ಇನ್ನು ನಾನು ಸ್ಟೀಲ್ ಪಾತ್ರೆ ಮಾಡ್ಕೊತಾ ಇರೋದ್ರಿಂದ ತಳ ಇಟ್ಬಿಡುತ್ತೆ ಅನ್ನೋ ಭಯಕ್ಕೆ ನಾನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇನ್ನೊಂದು ಪ್ಲೇಟನ್ನು ಮುಚ್ಚಿಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇನ್ನು ನಾನು ಯಾವಾಗಲೇ ಅಡುಗೆ ಮಾಡ್ಕೊತಿದ್ರೆ ಆವಾಗಲೇ ಅಲ್ಲೇನೋ ಅಂದರೆ ಸ್ಪ್ರೆಡ್ ಮಾಡ್ಕೊಂಡಿರ್ತೀನಲ್ಲ, ಅದೆಲ್ಲ ಎತ್ತಿಟ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ಜೊತೆಲಿ ಅಡುಗೆ ಮಾಡ್ತಾ ಜೊತೆಲಿ ಎತ್ತಿಟ್ಕೊತೀನಿ. ಆಯ್ತು ಚಿನ್ನು, ಶೂಸ್ ರಿಮೂವ್ ಮಾಡಮ್ಮ. ಫುಲ್ ಟಯರ್ಡ್ ಆ ಸ್ಕೂಲಿಂದ? ಇಲ್ಲ ಅಂದರೆ ವಿಡಿಯೋ ಬರುತ್ತೆ ಇವಾಗ. ಇನ್ನು ಸಾಂಬಾರು ಕುದೀತಾ ಇದೆ. ಇವಾಗ ಕಾಳು 3/4% ಬೆಂದಿದೆ. ಇವಾಗ ಈ ಟೈಮಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಮೊಟ್ಟೆನ ಹೊಡೆದೊಡ್ದು ಒಂದೊಂದು ಮೊಟ್ಟೆನೇ ಹೊಡೆದು ಸಪ್ರೇಟಾಗಿ ಅಂದರೆ ಹಾಕ್ಕೊತಾ ಇದ್ದೀನಿ ಪಾತ್ರೆ ಒಳಗಡೆ. ನೋಡ್ಕೊಬೇಕು ಹುಷಾರಾಗಿ, ಕಡಿಮೆ ಉರಿ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಏನು ತಂದಿದೆಯಮ್ಮ ಸ್ಕೂಲಿಂದ? ಸಲಾಡಾ? ಹಾಂ, ಸೀಕ್ರೆಟಾ? ತೋರಿಸ್ಮೇಲೆ ಸರಿ ಆಯ್ತು, ತೊಗೊಂಡು ಬಲ್ಲಿ ಏನು ನೋಡೋಣ. ಏನು ತಗೋ. ಒಂಥರ ಗಮ್ ಅಂತೈತೆ, ಸ್ಮೆಲ್ಲು ಸಕ್ಕದಾಗಿ ಬರ್ತೈತೆ. ಇಷ್ಟು ಚೆನ್ನಾಗಿ ಕುಕ್ ಮಾಡೋಕ್ಕೆ ಬರುತ್ತಾ ನಿನಗೆ? ಸರಿ, ಇನ್ಮೇಲೆ ಸಲಾಡ್ ನೀನೇ ಮಾಡು ಮನೇಲಿ, ಓಕೆನಾ? ಇವಾಗ ಯಾರಿಗಾರಿಗೂ ಸರ್ವ್ ಮಾಡ್ತೀಯ ಅದನ್ನು? ಎಲ್ಲರಿಗೂ ಅಂದರೆ? ಹ್ಞೂ, ನಿಜವಾಗ್ಲೂ ತಿಂದು ನೋಡ್ದ ಚೆನ್ನಾಗಿತ್ತಾ? ಸರಿ ಹಾಕ್ಕೊಡು ಬಾ ಅಲ್ಲಿ. ಅದ್ವಿಕು ಸ್ಕೂಲಿಂದ ಬಂದ ತಕ್ಷಣ ಹೇಳ್ತಾ ಇದ್ದ, ಅಣ್ಣ ಮಾಡಿರೋದು ನನಗೂ ಬೇಕು ಸಲಾಡ್ ಅಂತ.
ಬಾ ಇಲ್ಲಿ ಬೌಲ್ ರೆಡಿ ಇದೆ, ಬಾ ಹಾಕೋ ಇಲ್ಲಿ. ನಿಮಗೆ ನನಗೂ ಬೇಕು, ಟೇಸ್ಟ್ ಮಾಡಬೇಕಲ್ಲ. ಇಲ್ಲಿ ಸ್ಪೂನ್ ತೊಗೊಂಡು ಸಾಕು, ಒಂದು ಸ್ಪೂನಲ್ಲೇ ತಿನ್ನೋಣ ಚಿನ್ನು. ನೋ ರುಶಾಂಕ್, ಸಾಕು, ಇಲ್ಲಿದೆಯಲ್ಲ ಇದರಲ್ಲೇ ನಾನು ಟೇಸ್ಟ್ ಮಾಡ್ತೀನಿ, ಬಾ ಇದೆ ಅಂತ. ನಿಮ್ಮ ಮ್ಯಾಮ್ ನಿಜವಾಗ್ಲೂ ತಿಂದ್ರಾ ಇದನ್ನು? ನೀನು ತಿಂದ? ನಾನು ತಿಂದೆ. ನೀನು ಸಲಾಡ್ ಎಲ್ಲ ತಿಂತಾ ಇರಲಿಲ್ಲ, ಅಮ್ಮ ಕೊಟ್ಟಿಲ್ಲ. ನಾನು ಎಷ್ಟೊಂದು ಸಲ ಸಲಾಡ್ ತಿಂತೀಯ ಅಂತ ಹೇಳಿದ್ದೀನಿ, ಆದ್ರೂ ತಿಂದಿಲ್ಲ ನೀನು ನಾನು ಮಾಡಿದಾಗ. ಬೇಡ, ಸ್ಪ್ರೌಟ್ಸ್ ಅಂತ ತಿನ್ನೋದೇ ಇಲ್ಲ ನೀನು. ಸ್ಪ್ರೌಟ್ಸ್ ತಿಂತೀನಿ. ಸರಿ, ಈಗ ಹೋಗಿ ತಗೊಂಡೋಗಿ ಅಪ್ಪನ ಕೊಡೋಕೆ ಟೇಸ್ಟ್ ಮಾಡಲಿ. ತಾ ರುಶಾಂಕ್, ಎಷ್ಟಂತೆ ಮಾರ್ಕ್ಸು? ಜೆನ್ಯೂನ್ ರಿವ್ಯೂ ಅದು. ಓಕೆ, ಇನ್ಮೇಲೆ ಸಲಾಡ್ ಯಾರು ಮಾಡ್ತಾರೆ ಮನೇಲಿ? ನಾನು ಮಾಡೋದೇ ಇಲ್ಲ ಇನ್ಮೇಲೆ. ಓಕೆನಾ? ಬಾಮ್ಮ. ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡಲಾ? ಸ್ಪೂನ್ ಇಲ್ಲ. ಪೆಪ್ಪರು ಅಲ್ಲ, ಅದು ಜೊತೆ ಮಿಕ್ಸ್ ಆಗೈತೆ ಸಾಲ್ಟು, ಅದಕ್ಕೆ ನಿಂಗೆ ಕಾಣಿಸ್ತು. ಲವ್ ಯು ಮಗ್ನೆ ಆಗ್ತಾ? ಹಾಂ. ನಿಂಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಮಾಡು. ರುಶಾಂಕ್ ಸ್ಕೂಲಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು ಅಂದ್ಬಿಟ್ಟು ಸಲಾಡ್ ಪ್ರಿಪೇರ್ ಮಾಡ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಸೊ ತೊಗೊಂಡೋಗಿ ಪ್ರಿಪೇರ್ ಮಾಡ್ಕೊಂಬಂದಿತ್ತು. ತುಂಬ ಎಂಜಾಯ್ ಮಾಡ್ತಾಯಿತ್ತು. ನಾನು ಮಾಡಿಬಿಟ್ಟಿದ್ದೀನಿ, ಕುಕ್ ಮಾಡಿಬಿಟ್ಟಿದ್ದೀನಿ ಇವತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಎನ್ಕರೇಜ್ ಮಾಡಿದೆ, ಸ್ವಲ್ಪ ಬಿಲ್ಡಪ್ ಕೊಟ್ಟೆ. ಸೊ ಅದರಿಂದ ಅವ್ನು ತುಂಬ ಖುಷಿಯಾದ. ಅದಾದಮೇಲೆ ಸಾಂಬಾರಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡಿ ಹಸ್ಬೆಂಡ್ಗೆ ಬಡಿಸ್ಬೇಕು, ಅದಾದಮೇಲೆ ನಾವು ಕೂಡ ತಿನ್ನಬೇಕಲ್ವ. ಮಕ್ಕಳು ಸ್ಕೂಲಿಂದ ಬಂದಾಗ ಆಲ್ಮೋಸ್ಟ್ ಮಧ್ಯಾಹ್ನ ಮುದ್ದೆ ಕೊಡ್ತೀನಿ. ಸೊ ಅದರಿಂದ ಅವ್ನು ಬರೋ ಟೈಮಲ್ಲೇ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ. ಸ್ವಲ್ಪ ತುಪ್ಪ ಮತ್ತು ಸಾಂಬಾರನ್ನ ಹಾಕ್ಕೊಟ್ರೆ ಆರಾಮಾಗಿ ಎಂಜಾಯ್ ಮಾಡ್ತಾ ತಿಂದ್ಬಿಡುತ್ತೆ ನನ್ನ ಪಾಪು. ನಾನಿವತ್ತು ಮುದ್ದೆನ ಪ್ಯಾನಲ್ಲೇ ಮಾಡ್ಕೊತಾ ಇದ್ದೀನಿ. ವಿಡಿಯೋ ನೋಡ್ಬಿಟ್ಟು ಏನಿದು ಪ್ಯಾನಲ್ಲಿ ಮುದ್ದೆ ಮಾಡ್ಕೊತಾಳಲ್ಲ ಅಂತ ಅಂದ್ಕೊಬಿಡಿ. ಅಂದರೆ ಅರ್ಜೆಂಟ್ ಇತ್ತು, ಸೊ ಅದರಿಂದನೇ ಮುದ್ದೆ ಅದರಲ್ಲೇ ಮಾಡ್ಕೊಂಬಿಟ್ಟೆ. ಪಾತ್ರೆ ಸಿಕ್ಕಲಿಲ್ಲ, ಮುದ್ದೆ ಪಾತ್ರೆ ತೊಳೆಯೋದಕ್ಕೆ ಹಾಕಿದ್ದೆ ಅಂದ್ಬಿಟ್ಟು. ಸೊ ನಾನು ಯಾವಾಗಲೂ ಹಿಂಗೆ ಯಾವ ಪಾತ್ರೆಲ್ಲಾದ್ರೂ ಮಾಡಿಬಿಡ್ತೀನಿ. ಒಂದೊಂದು ಸಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಓಕೆ, ಅದೇನಾದರೂ ತೊಳೆಯೋದಕ್ಕೆ ಹಾಕಿದರೆ ಅರ್ಜೆಂಟ್ ಇದ್ದರೆ ಮುದ್ದೆನ ಈ ಥರ ಪ್ಯಾನಲ್ಲಿ ಕೂಡ ಮಾಡ್ಕೊತೀನಿ. ನನಗೆ ಮಡಿಕೆನಲ್ಲಿ ಮಾಡಬೇಕು ಅಂತ ಇಷ್ಟ ಇದೆ, ಬಟ್ ಅಂದರೆ ಭಯ ಒಡೆದೋಗ್ಬಿಟ್ರೆ ಮುದ್ದೆ ಮಾಡಬೇಕಾದ್ರೆ ಅಂದ್ಬಿಟ್ಟು. ಸೊ ಅದರಿಂದ ಮುದ್ದೆ ಒಂದನ್ನು ಮಡಿಕೆನಲ್ಲಿ ಮಾಡ್ಕೊಳಲ್ಲ. ಆಲ್ಮೋಸ್ಟ್ ಸಾಂಬಾರನ್ನ, ಕೆಲವೊಂದು ಸಾಂಬಾರನ್ನ ಮಡಿಕೆನಲ್ಲಿ ಮಾಡ್ತೀನಿ. ಆಮೇಲೆ ರೈಸ್ ಕೂಡ ಮಾಡ್ತೀನಿ. ಸೊ ಸಾಂಬಾರೆಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಅಂದರೆ ತೆಳ್ಳಗೆ ಮಾಡಿದ್ದೆ, ತುಂಬ ತೆಳ್ಳಗಲ್ಲ, ಮೀಡಿಯಮಾಗೆ ಮಾಡಿದ್ದೆ. ಮತ್ತು ಮೊಟ್ಟೆ ಎಲ್ಲ ಕಲಿಸ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಇಷ್ಟ ಆಗುತ್ತೆ ನನಗೆ ಇದ್ಕಿದ ಬೇಳೆ ಸಾಂಬಾರು ಜೊತೆ ಮೊಟ್ಟೆನ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಅದೊಂಥರ ಟೇಸ್ಟ್ ಇನ್ನೂ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಇನ್ನು ಯಾರೆಲ್ಲ ವೆಜ್ಜು ತಿನ್ನೋರು ಇದ್ದೀರಾ ಅವರಂತೂ ಹಾಕ್ಕೊಳಲ್ಲ ಅಲ್ವಾ. ಈ ವಿಡಿಯೋ ನೋಡ್ತಿದ್ರೆ ಬೈಕೊಂಬೇಡಿ, ಏನಿದು ಈ ಸಾಂಬಾರಿಗೂ ಮೊಟ್ಟೆ ಹಾಕ್ತಾರೆ ಅಂದ್ಬಿಟ್ಟು. ನಮ್ಮ ಕಡೆ ಈಗ ನಾನ್ ವೆಜ್ ಯಾರು ತಿಂತೀವೋ ನಮ್ಮ ಕಡೆ ಇದನ್ನೆಲ್ಲ ಹಾಕ್ಕೊತಾರೆ, ಈ ಸಾಂಬಾರಿಗೆ ಮೊಟ್ಟೆ ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಮ್ಮ ಕಡೆ ಮಿಸ್ ಮಾಡದೆ ಮಾಡ್ತಾರೆ ಈ ಸೀಸನಲ್ಲಿ ಈ ಸಾಂಬಾರು ಕೂಡ. ಬಿಸಿ ಬಿಸಿ ಮುದ್ದೆ ಜೊತೆ ಸೂಪರಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಗೊತ್ತಿರುತ್ತೆ ಅನ್ಕೋತೀನಿ, ತುಂಬ ಜನ ಮಾಡ್ತಾರೆ, ಬಟ್ ಯಾರೆಲ್ಲ ಈ ಸಾಂಬಾರನ್ನ ಮಾಡಲ್ಲ ಮೊಟ್ಟೆ ಹಾಕ್ಬಿಟ್ಟು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬೇರೆ ರೆಸಿಪಿ ಮಾಡಬೇಕಿತ್ತು, ಅದರಿಂದಾಗಿ ಸ್ವಲ್ಪ ಐಟಮ್ನ ತೊಗೊಂಡೆ. ಅದಾದಮೇಲೆ ಇನ್ನು ಹಾಲೆಲ್ಲ ಬೇಕಿತ್ತು, ತೊಗೊಬಂದಿರಲಿಲ್ಲ ಬೆಳಗ್ಗೆ, ಅದರಿಂದ ಅದನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಬಸಳೆ ಸೊಪ್ಪಿನ ಸಾಂಬಾರು ಮಾಡಬೇಕಿತ್ತು, ಅದನ್ನು ಕೂಡ ತರಿಸ್ಕೊಂಡೆ. ಇನ್ನು ತುಂಬ ಅರ್ಜೆಂಟ್ ಇದ್ದಾಗ ಮಾತ್ರ ಈ ಥರ ನನ್ನ ಜೆಪ್ಟೋನಲ್ಲಿ ಮತ್ತು ಬಿಗ್ ಬಾಸ್ಕೆಟಲ್ಲಿ ಮಾತ್ರ ಬುಕ್ ಮಾಡೋದು, ಇಲ್ಲಾಂದರೆ ಹೋಗಿ ನಾನೇ ತೊಗೊಂಡು ಬಂದುಬಿಡ್ತೀನಿ. ಇನ್ನು ಎಲ್ಲ ಐಟಮ್ಸು ಹುಡ್ಕೋದಕ್ಕಾಗಲ್ಲ. ಸಮ್ಟೈಮ್ಸ್ ನನಗೆ ಬೇರೆ ಐಟಮ್ಸ್, ಈಗ ಬಸಳೆ ಸೊಪ್ಪು ಬೇಕಾಗುತ್ತೆ, ಅದನ್ನ ತರಕಾರಿ ಅಂಗಡಿಯಲ್ಲಿ ಸಿಗೋದೇ ಇಲ್ಲ ಎಷ್ಟೊಂದು ಸಲ ನಾನು ನೋಡ್ತೀನಿ ಹೋದಾಗ. ಸೊ ಅದರಿಂದ ನಾನು ಆನ್ಲೈನಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಇವಾಗ ನಾನು ಇದ್ಕಿದ ಬೇಳೆ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊತಿದ್ದೀನಿ ಮಕ್ಕಳಿಗೆ, ಮತ್ತು ಅದಾದಮೇಲೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ಆಗುತ್ತಲ್ವ. ಸೊ ಅದರಿಂದಾಗಿ ಮಾಡ್ಕೊಳ್ಳೋಣ, ಹೆಂಗೂ ಇದ್ಕಿದ ಬೇಳೆ ಇತ್ತಲ್ವ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಎಲ್ಲ ಐಟಮ್ನೂ ಇಲ್ಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ಇದನ್ನು ಮಾಡ್ಕೊಂಡಿದ್ದೆ.
ಈ ವರ್ಷ ಇದೆ ಫಸ್ಟ್ ಮಾಡ್ತಾ ಇರೋದು. ಇನ್ನು ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮು ಶಬರಿಮಲೆಗೆ ಹೋಗಿದ್ರು, ಆ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೆ. ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಚೆನ್ನಾಗಿತ್ತು ತಿಂದು ಅಂತ ಹೇಳ್ತಾಯಿದ್ರು. ಸೊ ಅದರಿಂದಾಗಿ ಮತ್ತೆ ಮಾಡ್ಕೊತಿದ್ದೀನಿ, ಮತ್ತೆ ಮಾಡಿಕೊಡು ಅಂತ ಅವ್ರು ಹೇಳಿದ್ರಲ್ವ. ಇನ್ನು ನಾವು ಗಾಣದ ಎಣ್ಣೆ ಯೂಸ್ ಮಾಡೋದ್ರಿಂದ ಅಷ್ಟು ಎಫೆಕ್ಟಿವ್ ಏನಿಲ್ಲ, ಮಕ್ಕಳು ಒಳ್ಳೇದೇ ಅಲ್ವಾ, ಅದಕ್ಕೋಸ್ಕರ ಮಾಡಿಕೊಡ್ತಾಯಿದ್ದೀನಿ ಸ್ನ್ಯಾಕ್ಸು. ಒಂದು ಬಾಣಲಿಗೆ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಕಾಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಅದಾದಮೇಲೆ ಅವಲಕ್ಕಿನ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೀಸ್ಕೊಳ್ಳೋಕೆ ಹೋಗ್ಬಾರ್ದು, ನೋಡ್ಕೊತಾ ಇರಬೇಕು. ಅವಲಕ್ಕಿ ಬೇಗ ಸಿದ್ದೋಗ್ಬಿಡುತ್ತೆ. ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕೊಬ್ಬರಿ ಪೀಸ್ನ ಚೆನ್ನಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ರೇಂಜಿಗೆ ಒಂದು 3/4% ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಒಂದೊಂದನ್ನೇ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಇನ್ನು ಹಿದ್ಕಿದ ಬೇಳೆ ಇದೆಯಲ್ವ, ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಡಲೆ ಬೀಜ, ಗೋಡಂಬಿ ಇದನ್ನ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೋದು. ಇಲ್ಲಿ ನಾನು ಒಂದು 100 ಗ್ರಾಮ್ ಅಷ್ಟು ಕಡಲೆ ಬೀಜನ ಅದನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಿಡಲಲ್ಲಿ ತಿನ್ನೋದಕ್ಕೆ ಕಡಲೆ ಬೀಜ ಎಲ್ಲ ಸಿಗ್ತಾಯಿದ್ರೆ. ಒಂದು 3/4% ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು, ಒಂದು ಮೀಡಿಯಮಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಕಡಲೆಪಪ್ಪನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೂ 2 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು, ಅಂದರೆ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಅದನ್ನು ಫ್ರೈ ಮಾಡಿ ಶಿಫ್ಟ್ ಮಾಡ್ಕೊತೀನಿ ಪಾತ್ರೆಗೆ. ಅದಾದಮೇಲೆ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮನ್ನ ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ, ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನೋಡ್ಕೊಂಡು ಅದನ್ನು ಫ್ರೈ ಮಾಡಬೇಕು, ಸೀಸಕ್ಕೆ ಹೋಗ್ಬಾರ್ದು. ಅದನ್ನು ಶಿಫ್ಟ್ ಮಾಡ್ಕೊತೀನಿ. ಇನ್ನು ಜಾಸ್ತಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮಿಡಲಲ್ಲಿ ಸಿಗ್ತಾಯಿದ್ರೆ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ತುಂಬ ಇಷ್ಟ ಈ ಕರ್ಬೇವಿನ ಸೊಪ್ಪು. ತಿಂತಾಯಿದ್ರೆ ಬಾಯಲ್ಲಿ ಸಿಗ್ತಾ ಇರಬೇಕು ಅವಾಗವಾಗ. ಸೊ ಇಷ್ಟನ್ನೆಲ್ಲ ಫ್ರೈ ಮಾಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿನಲ್ಲೇ. ಇಷ್ಟಾದರೆ ಸಾಕು, ಸಿಂಪಲಾಗಿ ರೆಡಿ ಆಗಿಬಿಡುತ್ತೆ. ಇನ್ನು ಬೇಕಾದರೆ ಸ್ವಲ್ಪ ಇಂಗನ್ನ ಮೇಲ್ಗಡೆ ಉದುರಿಸ್ಕೊಬೋದು. ಬಟ್ ಹಂಗೆ ಹಸಿ ಇರುತ್ತಲ್ಲ ಇಂಗು, ಅಷ್ಟು ಚೆನ್ನಾಗಿ ಬರಲ್ಲ. ಯಾವುದಾದ್ರೂ ಒಂದು ಐಟಮ್ ಜೊತೆ ಹಾಕ್ಕೊಂಡು ಸ್ವಲ್ಪ ಅಂದರೆ ಕಡಿಮೆ ಜಾಲರಿ ತೂತೆ ಇರುತ್ತಲ್ವ, ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ನನಗೇನು ಹಿಂಗೆಲ್ಲ ಬೇಕಾಗಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಘಮ ಚೆನ್ನಾಗಿದೆ ತಿನ್ನೋದಕ್ಕೆ. ಸೊ ಹೀಗೆ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಈ ಸೀಸನ್ ಮುಗಿಯೋಷ್ಟರಲ್ಲಿ ಇದ್ಕಿದ ಬೆಳೆ ಸಿಗುತ್ತಲ್ವ, ಇನ್ನೂ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ಇನ್ನು ಈ ಡ್ರೆಸ್ನ ನಾನು ಮಿಂತ್ರಾಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ರೆಡ್ ಅಂದರೆ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಾಯಿದೆ. ಅಂದರೆ ಸುಮಾರು ಡ್ರೆಸ್ನ ರೆಡ್ನ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ಬಟ್ ಬೋರ್ ಆಗ್ತಿಲ್ಲ. ಆದ್ರೂ ಅದೇ ಕಲರ್ನ ತೊಗೊತಾ ಇದ್ದೀನಿ. ನೋಡಿ ಹೇಗಿದೆ ಡ್ರೆಸ್ ಅಂತ. ನನಗೆ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು, ಹಾಗೆ ಡಿಸೈನ್ ಕೂಡ. ಆ ಫ್ಲವರ್ ಬಿಗ್ಗಾಗಿ ಬಂದಿದೆಯಲ್ಲ ಸ್ಲೀವ್ ಹತ್ರ ಮತ್ತು ನೀ ಹತ್ರ, ನಂಗೆ ತುಂಬ ಇಷ್ಟ ಆಯಿತು. ಬೇಕಂದರೆ ಪರ್ಚೇಸ್ ಮಾಡಿ, ಮಿಂತ್ರಾದಲ್ಲಿ ಸಿಗುತ್ತೆ. ಅದಾದಮೇಲೆ ಇದು ನನ್ನ ಬರ್ತಡೇಗೆ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಫ್ರೀ ಸೈಜ್ ಬಂದುಬಿಟ್ಟಿತ್ತು, ಬಟ್ ಲುಕ್ಕಿಂಗ್ ಸೂಪರಾಗಿತ್ತು. ಏನಾದರೂ ಫಿಟ್ ಆಗಿದ್ಬಿಟ್ರೆ ಸಖತ್ತಾಗಿ ಕಾಣಿಸ್ತಾಯಿತ್ತು. ಸ್ವಲ್ಪ ಟೈಟ್ ಮಾಡಿಸ್ಕೊಬೇಕು, ಇಲ್ಲಾಂದರೆ ಬೇರೆ ಸೈಜನ್ನು ಆರ್ಡರ್ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ಕಲರ್ ಅಂತೂ ಸೂಪರು ಮತ್ತು ಕ್ವಾಲಿಟಿನೂ ಸಖತ್ತಾಗಿತ್ತು. ಇದಂತೂ ಮೊದಲು ಹಾಕ್ಕೊಂಡು ತೋರಿಸ್ನಲ್ಲ ಆ ಡ್ರೆಸ್ಗಿಂತ ಇದು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. ನೋಡಿದ್ದಕ್ಕೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿತ್ತು. ಸ್ವಲ್ಪ ಹೀಲ್ಸ್ ಎಲ್ಲ ಹಾಕೊಂಡ್ಬಿಟ್ರೆ, ಇದನ್ನು ಹಾಕ್ಕೊಂಡು ಸ್ವಲ್ಪ ರೆಡಿಯಾಗಿ ಹೀಲ್ಸ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟಿ ವೇರೇನೆ ಇದು. ಬರ್ತ್ಡೇ ಪಾರ್ಟೀಸ್ಗೆಲ್ಲ ಚೆನ್ನಾಗಿರುತ್ತೆ. ಇನ್ನು ಶಾರ್ಟ್ಸ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗ್ದಲೇ ಇರ್ಬೋದು ಅಂಥವ್ರಿಗೆ. ಮತ್ತು ಆದಮೇಲೆ ಸ್ವಲ್ಪ ಪ್ಲಸ್ ಸೈಜ್ ಇರ್ತಾರಲ್ವ, ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಂಗೆ ಸ್ವಲ್ಪ ಒಂದು ಸೈಜು ತುಂಬ ಲೂಸಾಗೆ ಬಂದುಬಿಟ್ಟಿತ್ತು. ಇನ್ನು ನನಗೆ ಗೊತ್ತಿರೋ ಹಾಗೆ ಈ ಕಲರ್ನ ತುಂಬ ಇಷ್ಟಪಡ್ತಾರೆ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟು. ನನಗೂ ತುಂಬ ಇಷ್ಟ ಆಯಿತು. ಅಂದರೆ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿತ್ತು. ಆ ಫ್ಲವರ್ ಡಿಸೈನ್ ಇತ್ತಲ್ವ, ಅದು ತುಂಬ ಚೆನ್ನಾಗಿತ್ತು. ಆ ಡ್ರೆಸ್ಸಲ್ಲಿ ತುಂಬ ಹೈಲೈಟ್ ಆಗ್ತಿತ್ತು. ವೈಟ್ ಕಲರಲ್ಲಿ ಬಂದಿತ್ತಲ್ವ ಅದು. ಬಟ್ ನನಗೆ ಇದು ತುಂಬ ಫ್ರೀ ಸೈಜ್ ಆಗಿರೋದ್ರಿಂದ ನಾನು ಇದನ್ನು ರಿಟರ್ನ್ಗೆ ಹಾಕ್ತಾಯಿದ್ದೀನಿ. ಸೊ ಈ ಡ್ರೆಸ್ಸು ಇದನ್ನು ಕೂಡ ನಾನು ಮಿಂತ್ರದಲ್ಲೇ ಬೈ ಮಾಡಿದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತಲ್ವ, ಅದಕ್ಕೋಸ್ಕರ ಬೈ ಮಾಡಿದ್ದೀನಿ. ಇದನ್ನು ಯಾವಾಗಾದರೂ ವೇರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು, ಇರಲಿ ಅಂದ್ಬಿಟ್ಟು ಬೈ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.